ಐಪಿಎಲ್ 2026ರ 23ನೇ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗುತ್ತಿವೆ. ಲಕ್ನೋ ಸೂಪರ್ ಜೈಂಟ್ಸ್ ತಮ್ಮ ಇನ್ನಿಂಗ್ಸ್ ಆರಂಭಿಸುತ್ತಿದ್ದಂತೆಯೇ ದೊಡ್ಡ ಹಿನ್ನಡೆ ಅನುಭವಿಸಿತು. ಪಂದ್ಯ ಆರಂಭವಾದ ಸ್ವಲ್ಪ ಸಮಯದ ನಂತರ ತಂಡದ ನಾಯಕ ರಿಷಬ್ ಪಂತ್ ಗಾಯಗೊಂಡರು. ಪರಿಣಾಮ ಅವರು ಮೈದಾನವನ್ನು ತೊರೆಯಬೇಕಾಯಿತು. ಇದು ಲಕ್ನೋ ತಂಡಕ್ಕೆ ಮತ್ತಷ್ಟು ಸಂಕಷ್ಟಗಳನ್ನು ಹೆಚ್ಚಿಸಿದೆ. ಬ್ಯಾಟಿಂಗ್ ಪವರ್ ಪ್ಲೇ ಮುಗಿಯುವ ಮುನ್ನವೇ ಪಂತ್ ಗಾಯಗೊಂಡರು. ಜೋಶ್ ಹ್ಯಾಜಲ್ವುಡ್ ಎಸೆತದ ಶಾಟ್ ಆಡಲು ಪ್ರಯತ್ನಿಸುವಾಗ ಚೆಂಡು ಅವರ ಎಡಮೊಣಕೈಗೆ ತಗುಲಿತು. ನಂತರ ಅವರು ನೋವಿನಿಂದ ನರಳಿದರು. ತಕ್ಷಣ ಫಿಸಿಯೋಥೆರಪಿಸ್ಟ್ ಮೈದಾನಕ್ಕೆ ಬಂದರು. ಆದರೆ ಪಂತ್ ಅವರ ಸ್ಥಿತಿಯನ್ನು ನೋಡಿದ ನಂತರ ಅವರು ಬ್ಯಾಟಿಂಗ್ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಸ್ಪಷ್ಟವಾಯಿತು. ಗಾಯದ ನಂತರ ಪಂತ್ ಸಾಕಷ್ಟು ನೋವಿನಿಂದ ಬಳಲುತ್ತಿದ್ದರು. ಅವರು ಮೈದಾನದಿಂದ ಹೊರಡುವಾಗ ಅವರ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಹ್ಯಾಜಲ್ವುಡ್ ಪಂತ್ ಅವರ ಬೆನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಿದರು. ಪಂತ್ ಗಾಯಗೊಂಡಿದ್ದೇಗೆ? ಜೋಶ್ ಹ್ಯಾಜಲ್ವುಡ್ ಎಸೆದ 5ನೇ ಓವರ್ನ 3ನೇ ಎಸೆತದಲ್ಲಿ ಪಂತ್ ಕ್ರಾಸ್ ಬ್ಯಾಟ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಆದರೆ ಚೆಂಡು ಸಾಲಾಗಿ ನಿಂತು ಅವರ ಮೊಣಕೈಗೆ ಬಡಿಯಿತು. ಗಾಯವು ತುಂಬಾ ನೋವಿನಿಂದ ಕೂಡಿತ್ತು. ಅವರು ತಕ್ಷಣ ಮೈದಾನದಿಂದ ಹೊರಹೋಗಬೇಕಾಯಿತು. ಪಂತ್ ನಿರ್ಗಮನವು ತಂಡದ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು. ಇಂತಹ ಕಠಿಣ ಸಮಯದಲ್ಲಿ ನಿಕೋಲಸ್ ಪೂರನ್ ಕ್ರೀಸ್ಗೆ ಬಂದು ಇನ್ನಿಂಗ್ಸ್ ಅನ್ನು ಸ್ಥಿರಗೊಳಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಆದಾಗ್ಯೂ ಪೂರನ್ ನಿರೀಕ್ಷೆಗಳನ್ನು ಪೂರೈಸಲು ವಿಫಲರಾದರೂ ಕೇವಲ 1 ರನ್ ಗಳಿಸಿದರು. 7ನೇ ಓವರ್ನ ಮೊದಲ ಎಸೆತದಲ್ಲಿ ಜೋಶ್ ಹ್ಯಾಜಲ್ವುಡ್ಗೆ ವಿಕೆಟ್ ಒಪ್ಪಿಸಿದರು. ಪಂತ್ ಗಾಯದ ತೀವ್ರತೆಯ ಕುರಿತು ಅಧಿಕೃತ ಅಪ್ಡೇಟ್ ಇನ್ನೂ ಬಾಕಿಯಿದೆ. ಆದಾಗ್ಯೂ ಅದು ಗಂಭೀರವಾಗಿದ್ದರೆ ಲಕ್ನೋ ತಂಡಕ್ಕೆ ದೊಡ್ಡ ಹೊಡೆತವಾಗಬಹುದು, ವಿಶೇಷವಾಗಿ ತಂಡವು ಕಠಿಣ ಸಮಯವನ್ನು ಎದುರಿಸುತ್ತಿರುವ ಸಮಯದಲ್ಲಿ.